ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನರಿಗೆ ಭಯ, ಹೆದರಿಕೆ, ಅಧೈರ್ಯ ಇದೆಲ್ಲ ಇರುತ್ತೆ. ಇನ್ನು ಕೆಲವು ಜನರಿಗೆ ಇದನ್ನು ಎದುರಿಸ್ತಕ್ಕಂಥ ಭಯ ಇರ್ಬೋದು, ಹೆದರಿಕೆ ಇರ್ಬೋದು, ಅಧೈರ್ಯ ಇರ್ಬೋದು, ಇದನ್ನು ಎದುರಿಸ್ತಕ್ಕಂಥ ಇನ್ಬಿಲ್ಟ್ ಕ್ವಾಲಿಟೀಸ್ಗಳಿರುತ್ತೆ. ಹುಟ್ಟುವಾಗಲೇ ಆ ಥರದ ಒಂದು ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಇನ್ನು ಕೆಲವು ಜನ ಬೆಳೀತಾ ಇದನ್ನು ಈ ಥರದ ಮನೋಭಾವನೆಯನ್ನು ಬೆಳೆಸ್ಕೋಬೇಕಾಗುತ್ತೆ. ಅಂಥ ವ್ಯಕ್ತಿಗಳ ಸಂಗಾತ, ಜೊತೆಗೆ ಸ್ನೇಹ, ಅವ್ರ ಜೊತೆಗೆ ಬೆಳವಣಿಗೆ, ಅವರ ಮಾರ್ಗದರ್ಶನ ಇವರಿಗೆ ಬೇಕಾಗುತ್ತೆ. ಒಂದ್ಸಲ ಸ್ವಾಮಿ ವಿವೇಕಾನಂದರು ತಮ್ಮ ಕೆಲವು ಸ್ನೇಹಿತರ ಜೊತೆಗೆ ಒಂದು ಕಡೆ ವಿಹಾರಕ್ಕೆ ಹೊರಟಿರ್ತಾರೆ, ವಾಕಿಂಗ್ ಹೊರಟಿರ್ತಾರೆ. ಹೋಗಬೇಕಾದ್ರೆ ದಾರಿಯೊಳಗೆ ಒಂದು ಗೋಳಿ ಬಂದುಬಿಡುತ್ತೆ ಎದುರುಗಡೆ. ಗೋಳಿ ಇನ್ನೇನು ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಷ್ಟರ ಮಟ್ಟಿಗೆ ವೇಗವಾಗಿ ಬರ್ತಾ ಇದೆ, ದೂರದಿಂದ ಬರ್ತಾ ಇದೆ. ಇದನ್ನು ನೋಡಿ ಅವ್ರ ಜೊತೆಗಿರ್ತಕ್ಕಂಥ ಗೆಳೆಯರಿಗೆ ಗಾಬರಿ ಆಗ್ಬಿಡುತ್ತೆ. ಇಲ್ಲೇ ನಮ್ಮ ಮೇಲೆ ಬಂದಿರ್ತೋ ಅಂತ. ಎಷ್ಟೋ ಮಂದಿ ಎಲ್ಲ ದಿಕ್ಕಾಪಾಲಕ್ಕೆ ಹೋಗ್ಬಿಡ್ತಾರೆ. ಬೇರೆ ಬೇರೆ ಕಡೆ ಸುತ್ತಮುತ್ತಲ ಗಿಡಗಳಿದೆ, ಪೊದೆಗಳಿದೆ, ಅಲ್ಲಿ ಮರಿ ಹಾಕಿ ಕೂತ್ಬಿಡ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಮಾತ್ರ ದೃಢವಾಗಿ ನಿಲ್ತಾರೆ, ರೇಜಾಗಿ ನಿಲ್ತಾರೆ. ಯಾವಾಗ ಗೋಳಿ ಎದುರುಗಡೆ ಬರುತ್ತೋ ಇವ್ರು ಸಿಂಪ್ಲಿ ಏನು ಮಾಡಲ್ಲ, ನೇರ ದೃಷ್ಟಿಯಿಂದ ಆ ಗೋಳಿಯ ಕಣ್ಣುಗಳನ್ನು ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಆ ಗೋಳಿ ಇವರನ್ನು ನೋಡಿ ವಾಪಸ್ ಹೋಗ್ಬಿಡುತ್ತೆ. ಏನು ಮಾಡಲ್ಲ. ಆ ಉಳಿದ ಸ್ನೇಹಿತರು ಹೊರಗಡೆ ಬಂದು ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾರೆ, ಸ್ವಾಮೀಜಿ ಏನಿದು? ಸೊ ನಾವೆಲ್ಲ ಹೆದರಿ ಆ ಕಡೆ ಹೋಗ್ಬಿಟ್ವಿ, ನೀವು ಮಾತ್ರ ದೃಢವಾಗಿ ನಿಂತಿರಿ. ಸೊ ಗೋಳಿ ಏನು ಮಾಡಲಿಲ್ಲಲ್ಲ, ಹೇಗೆ ಇದು ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಗ್ತಾ ಹೇಳ್ತಾರೆ, ನನ್ನಿಂಥ ಒಂದು ದೃಢವಾದ ಭಾರವಾದ ಶರೀರದ ಮೇಲೆ ಅದು ಅಕಸ್ಮಾತ್ ಬಿದ್ದರೆ, ಅಟ್ಯಾಕ್ ಮಾಡಿದರೆ, ಸೊ ನನಗೇನಾಗಲ್ಲ, ಅದಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಅದಕ್ಕೆ ಏನು ಮಾಡಲಿಲ್ಲ, ನೇರ ದೃಷ್ಟಿಯಿಂದ ಅದನ್ನು ನೋಡ್ತಾ ಇದ್ದೆ, ಅದರ ಕಣ್ಣುಗಳು ನೋಡ್ತಾ ಇದ್ದೆ. ಅದಕ್ಕನಿಸ್ತು, ಸೊ ಈ ವ್ಯಕ್ತಿ ಮೇಲೆ ನಾನು ಬಿದ್ದರೆ ನನಗೆ ಹಾನಿ ಆಗುತ್ತೆ ಅಂಥೇಳಿ. ಅಂದರೆ ಸ್ವಾಮಿ ವಿವೇಕಾನಂದರ ಮಾನಸಿಕ ಸ್ಥಿತಿ ಅಂದರೆ ನನ್ನ ಏನು ಯಾವುದೇ ಹೆದರಿಕೆ ಇಲ್ಲ, ಸೊ ನಾನು ಅದನ್ನು ಎದುರಿಸ್ತಾ ಇದ್ದೀನಿ, ಭಯ ಇಲ್ಲ ಅಂತಕ್ಕಂಥ ಒಂದು ದೃಢ ನಂಬಿಕೆ, ಆತ್ಮವಿಶ್ವಾಸ, ಸೊ ಅವರನ್ನು ಆ ರೀತಿ ಇಡಲಿಕ್ಕೆ ಸಾಧ್ಯ ಆಯಿತು. ಅಂತಹ ಒಂದು ಮನಸ್ಥಿತಿ, ಸೊ ಕಠೋರ. ವಿವೇಕಾನಂದರು ಎಲ್ಲರಿಗೂ ಹೇಳ್ತಾ ಬಂದರು, ಸೋಕ್ಕಿನ ನರಗಳುಳ್ಳ, ಕಬ್ಬಿಣದ ಮಾಂಸಖಂಡಗಳೆಲ್ಲ, ವಜ್ರೋಪಮಯವರ ಮನಸ್ಸು ಇರ್ತಕ್ಕಂಥ ವ್ಯಕ್ತಿಗಳು ನನಗೆ ಬೇಕು ಅಂತ. ಸೊ ಅದನ್ನೇ ನಮಗೆಲ್ಲ ಕಡೆ ಶಿಷ್ಯರುಗಳಿಗೆ, ಯಾರ್ಯಾರು ಅನುಯಾಯಿಗಳಿಗಿದ್ದಾರೆ ಆ ಸಂದೇಶವನ್ನು ಅವರು ಕೊಡ್ತಾ ಬಂದರು. ಸೊ ಧೈರ್ಯ ಇನ್ಬಿಲ್ಟ್ ಕ್ವಾಲಿಟಿ ಆಗಿದ್ದಿಲ್ಲ ಅಂದರೂ ಸಹಿತ ಬೆಳೀತಾ ಅದನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ಗುಣ ನಮ್ಮಲ್ಲಿರಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸದಸ್ಯರಾಗ್ರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.